ನಮಸ್ಕಾರ ಹಾಸನ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಹೌದು, ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮಿಳಲ್ಲಿ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಅಂತ. ಹೌದು, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಪ್ಲೇಸ್ ಬಂದ್ಬಿಟ್ಟು ನಮ್ಮ ಹಾಸನ ಏರ್ಪೋರ್ಟ್. ಇದು ನಮ್ಮ ಹಾಸನ ಸಿಟಿಯಿಂದ ಕೇವಲ 10 ಕಿಲೋಮೀಟರ್ ಇರುವಂತದ್ದು. ಇದು ಹಾಸನ ಜನತೆಗೆ ಒಂದು ಡ್ರೀಮ್ಸ್ ಅಂತಾನೆ ಹೇಳ್ಬೋದು. ಇವಾಗ ಕೆಲವೇ ದಿನದಲ್ಲಿ ಇದನ್ನ ಫುಲ್ಫಿಲ್ ಆಗ್ತಾ ಇದೆ. ಈಗ ಇಲ್ಲಿ ಹಾಸನ್ ಏರ್ಪೋರ್ಟ್ ಆಗ್ತಾ ಇದೆ ಅಂತ ಒಂದ್ ಕಡೆ ಖುಷಿ ಇದೆ, ಬಟ್ ಅದನ್ನ ಹಿಸ್ಟ್ರಿ ನೋಡ್ತಾ ಹೋದರೆ ಒಂದು ತುಂಬಾನೇ ಲಾಂಗ್ ಪೀರಿಯಡ್ ತಗೊಂಡಿದೆ ಹಾಸನ್ ಏರ್ಪೋರ್ಟ್ ಆಗಕ್ಕೆ. ಸೊ ಮೈನ್ ಆಗಿ ಹಾಸನ್ ಏರ್ಪೋರ್ಟ್ ಸ್ಯಾಂಕ್ಷನ್ ಮಾಡಿದ್ದೆ ನಮ್ಮ HD ದೇವೇಗೌಡರವರು. HD ದೇವೇಗೌಡರವರು ಒಂದು ರಿಕ್ವೆಸ್ಟ್ ಮಾಡ್ತಾರೆ PM ಆದಾಗ ನಮ್ಮ ಹಾಸನಿಗೆ ಒಂದು ಏರ್ಪೋರ್ಟ್ ಬೇಕು ಅಂತ. ಬಟ್ ಅವ್ರು ರಿಕ್ವೆಸ್ಟ್ ಮಾಡಿದ್ದು ಯಾವಾಗ ಅಪ್ರೂವಲ್ ಆಗುತ್ತೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು 2015ರಲ್ಲಿ ಒಂದು ಅಪ್ರೂವಲ್ ಆಗುತ್ತೆ. ಅಪ್ರೂವಲ್ ಆಗಿದ್ದು ಯಾವ ರೀತಿ ಅಂದ್ರೆ 15 ಗ್ರೀನ್ ಫೀಲ್ಡ್ ಅಲ್ಲಿ ಒಂದು ಏರ್ಪೋರ್ಟ್ ಆಗಬೇಕು ಅಂತ. ಅದರಲ್ಲಿ ನಮ್ಮ ಹಾಸನದಲ್ಲೂ ಒಂದು ಲೀಸ್ಟ್ ಆಗುತ್ತೆ. ಸೊ ಅದೊಂದು ದೊಡ್ಡ ಒಂದು ಖುಷಿ ಆಗುತ್ತೆ. ಬಟ್ ಅಲ್ಲಿಂದ ಮತ್ತೆ 6 ವರ್ಷ ತಗೋತಾರೆ. 6 ವರ್ಷ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವರು ಒಂದು 2021ರಲ್ಲಿ ಒಂದು ಏರ್ಪೋರ್ಟ್ ನ ಸ್ಟಾರ್ಟ್ ಮಾಡ್ತಾರೆ. ಅಪ್ ಟು ಇಲ್ಲಿ ತನಕ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತದೆ. ಆಲ್ಮೋಸ್ಟ್ ಒಂದು 75% ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಬನ್ನಿ, ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ಹೋಗ್ಬಿಟ್ಟು. ಹಾಗೂ ಈ ಏರ್ಪೋರ್ಟ್ ಒಂದು ಲ್ಯಾಂಡ್ ಅಕ್ವೈರ್ ಆಗಿರೋದು 536 ಎಕರ್ಸ್ ಅಂತ ಹೇಳ್ತಾರೆ. ಹಾಗೂ ಏರ್ಪೋರ್ಟಿಗೆ ಇನ್ವೆಸ್ಟ್ ಮಾಡಿರೋದು 193 ಕೋಟಿ ಅಂತ ಹೇಳಿದ್ದಾರೆ. ಬಟ್ ಅದು ಅಪ್ರಾಕ್ಸಿಮೇಟ್ ಆಗಿ ಹೇಳಿರೋಂಥದ್ದು. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದನ್ನ ನಿಮ್ಗೆ ಆ ಪ್ಲೇಸಿಗೆ ಹೋಗ್ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ಏನೇನು ಆಗ್ತದೆ, ಏನೇನು ಪ್ರೋಸೆಸ್ ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ. ನಾನು ಎಲ್ಲಿದ್ದೀನಂತ ನೀವು ನೋಡ್ತಾ ಇದ್ರಲ್ಲ, ಇದೇ ಹಾಸನ್ ಏರ್ಪೋರ್ಟ್ ಟರ್ಮಿನಲ್ 1. ಸದ್ಯಕ್ಕೆ ಇನ್ನು ಟರ್ಮಿನಲ್ 1 ಆಗ್ತಾ ಇದೆ. ನೆಕ್ಸ್ಟ್ ಬರುವ ದಿನದಲ್ಲಿ ಟರ್ಮಿನಲ್ 2 ಆಗ್ಬೋದು, ಟರ್ಮಿನಲ್ 3 ಆಗ್ಬೋದು. ಸೊ ನೋಡ್ಬೋದು, ಈ ತರ ನಿಮ್ಗೆ ಕಾಣುವಂಥದ್ದು ನಮ್ಮ ಹಾಸನ್ ಏರ್ಪೋರ್ಟ್. ನೋಡ್ತಾ ಇದ್ರಲ್ಲ, ಸೊ ನನ್ನ ಮುಂಭಾಗದಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ ಟವರ್ ಆಗ್ತಾ ಇದೆ. ಅಲ್ಲಿ ನೋಡ್ಬೋದು, ಅದೇ ಏರ್ ಟ್ರಾಫಿಕ್ ಕಂಟ್ರೋಲರ್. ಸೊ ಫ್ಲೈಟ್ಸ್ ಎಲ್ಲ ನಿಮ್ಗೆ ಅಲ್ಲಿಂದ ಬರುತ್ತೆ. ನಿಮ್ಗೆ ಒಂದು ರೈಟ್ ಸೈಡ್ ಇಂದ ಬರುವಂಥದ್ದು. ಆ ರೈಟ್ ಸೈಡ್ ಅಲ್ಲೇ ನಿಮ್ಗೆ ಒಂದು ಡಿಪಾರ್ಚರ್ ಆಗುತ್ತೆ, ಅರೈವಲ್ ಆಗುವಂಥದ್ದು. ಸೊ ಎಲ್ಲ ಫ್ಲೈಟ್ಸ್ಗಳು ಅಲ್ಲಿ ನೋಡ್ಬೋದು, ಅಲ್ಲಿ ಸೆಟಲೈಟ್ ಲೈಟ್ ಕಾಣ್ತಿದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಆಗುವಂಥದ್ದು. ಸೊ ಅಲ್ಲಿಂದ ನಿಮಗೆ ಜನರು ಇಲ್ಲಿ ಬರುವಂಥದ್ದು. ನೋಡಿ, ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, JCB ಎಲ್ಲ ಓಡಾಡ್ತಿದೆ. ಇದು ಸುಮಾರು ಮಿನಿಮಮ್ ಅಂದ್ರೆ ಒಂದು 12 ಮಂತ್ಸ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. 12 ಮಂತ್ಸ್ ಅಲ್ಲೂ ಆಗ್ಬೋದು, ಇಲ್ಲದೆ ವಿತಿನ್ 1 year ಅಲ್ಲೇ ಕಂಪ್ಲೀಟ್ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ತುಂಬಾ ಬೇಗನೆ ಕನ್ಸ್ಟ್ರಕ್ಷನ್ ಆಗ್ತದೆ. ಸೊ ಬೇಗನೆ ಆದ್ರೆ ಒಳ್ಳೇದು. ಸೊ ಈಗ ರೀಸೆಂಟ್ ಆಗಿ ಕುಣಿಗಲಲ್ಲಿ ಸಹ ಈಗ ಅಪ್ರೂವಲ್ ಬಂದಿದೆ ಏರ್ಪೋರ್ಟ್ ಆಗಕ್ಕೆ. ಸೊ ಫಸ್ಟ್ ನಮ್ಮ ಹಾಸನದಲ್ಲಿ ಆದ್ರೆ ದೊಡ್ಡ ಹೆಮ್ಮೆ. ಸೊ ಇದೀಗ ಸದ್ಯಕ್ಕೆ ಒಂದು ಡೊಮೆಸ್ಟಿಕ್ ಏರ್ಲೈನ್ಸ್ ಅಂತ ಹೇಳ್ತಿದ್ದಾರೆ. ಡೊಮೆಸ್ಟಿಕ್ ಏರ್ಪೋರ್ಟ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮುಂದೆ ಬರುವ ದಿನದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಹ ಆಗ್ಬೋದು. ಸೊ ನೋಡ್ಬೋದು, ತುಂಬಾನೇ ಯೂಸ್ ಆಗಿ ಮಾಡಿದ್ದಾರೆ. ಸೊ ಬಟ್ ಏನಂದ್ರೆ ಟರ್ಮಿನಲ್ ಮಾತ್ರ ಚಿಕ್ಕದಾಗಿ ಕಾಣುವಂಥದ್ದು ಅಷ್ಟೇ. ಯಾಕಂದ್ರೆ ಅಷ್ಟು ಫಸ್ಟ್ ಫ್ಲೈಟ್ಸ್ ಎಲ್ಲ ಮೂವ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಹೇಳಕ್ಕಾಗಲ್ಲ. ಬಿಲ್ಡಿಂಗ್ ಸಹ ಒಂದು ಎನ್ಲಾರ್ಜ್ ಆಗುವಂಥದ್ದು. ಸೊ ನೋಡ್ಬೋದು, ಒಂದು ಬಿಲ್ಡಿಂಗ್ ಡಿಸೈನ್ ನೋಡ್ಬೋದು, ಸ್ವಲ್ಪ ನಮ್ಮ ಹೊಯ್ಸಳ ಕಾಲದ ಒಂದು ಆರ್ಕಿಟೆಕ್ಚರ್ ತರನೇ ಕಾಣುವಂಥದ್ದು ನೋಡ್ಬೋದು. ಇದು ನಾವು ಫ್ಲೈಟಿಗೆ ಹತ್ತುವ ಜಾಗ. ಇದು ಮುಂಭಾಗ ಜಾಗ. ಈ ಹಿಂಭಾಗದಲ್ಲಿ ಒಂದು ಎಲ್ಲ ಕಾರೆಲ್ಲ ಅಲ್ಲಿ ಬರುತ್ತೆ. ಕಾರಲ್ಲೆಲ್ಲ ಬಂದ್ಬಿಟ್ಟು ಅಲ್ಲಿ ಎಲ್ಲ ಏನಂತಾರೆ, ಒಂದು ಪರ್ಸನ್ನ ಅಲ್ಲೇ ಬಿಟ್ಟು ಹೋಗುವಂಥದ್ದು. ಇಲ್ಲಿ ಮುಂಭಾಗ ಎಲ್ಲ ಒಂದು ಟಿಕೆಟ್ಸ್ ಎಲ್ಲ ಆದ್ಮೇಲೆ, ಚೆಕ್ ಇನ್ ಎಲ್ಲ ಆದ್ಮೇಲೆ ಫ್ಲೈಟ್ಸಿಗೆ ಹತ್ತೋ ಜಾಗ ಅಂತಾರಲ್ಲ, ಅದೇ ಇದು. ಇಲ್ಲಿ ಹೋಗುವಂಥದ್ದು. ಇಲ್ಲಿ ವಾಕಿನೂ ಇದೆ.
ಫ್ಲೈಟ್ಸಿಗೆ ಹೋಗೋಕ್ಕೆ. ಇಲ್ಲಾಂದರೆ ಅವ್ರದ್ದೇ ಆದಂಥ ಎಲ್ಲ ಬರುತ್ತೆ, ಫೆಸಿಲಿಟೀಸ್ ಇರುತ್ತೆ, ವೆಹಿಕಲ್ಸ್ ಎಲ್ಲ ಅಲ್ಲಿ ಫ್ಲೈಟ್ಸ್ ತನಕ ಕರ್ಕೊಂಡು ಹೋಗ್ತಾರೆ. ಸೊ ಅಟ್ ಪ್ರೆಸೆಂಟ್ ಈ ರೀತಿ ಇರೋವಂಥದ್ದು. ಸೊ ನೋಡ್ಬೋದು ನಿಮಗೆ ಏರ್ಪೋರ್ಟ್ ಈ ರೀತಿ ಕಾಣೋಂಥದ್ದು. ದೂರದಲ್ಲಿ ನಮ್ಮ ಹಾಸನ್ ಸಿಟಿ ಕಾಣುತ್ತೆ. ಸೊ ನಮ್ಮ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಒಂದು HK ಸ್ಕೂಲ್ ಕಾಣುವಂಥದ್ದು. ಫುಲ್ ಸರೌಂಡಿಂಗ್ ಎಲ್ಲ ಬಾರ್ಡರ್ ಹಾಕಿಬಿಟ್ಟಿದ್ದಾರೆ ನೋಡಿ ಯಾವ ರೀತಿ ಕಾಣ್ತದೆ. ಸೊ ಅಲ್ಲೆಲ್ಲ ನೀವು ನೋಡ್ಬೋದು, ಪ್ರತಿಯೊಂದು ಒಂದು ಡಿಸ್ಪ್ಲೇಲಿ ನಿಮಗೆ ಕಲ್ ಮೇಲೆ ಹಾಸನ್ ಏರ್ಪೋರ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ತಿದ್ದೀರಲ್ಲ, ಹಾಸನ ವಿಮಾನ ನಿಲ್ದಾಣ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ರನ್ವೇ ಹತ್ರ ನೀವೆಲ್ಲ ನೋಡ್ಬೋದು, ಫುಲ್ ಸುತ್ತಮುತ್ತ ಆರ್ಮಿ ಅವ್ರದ್ದು ವಾಚ್ ಟವರ್ ಮಾಡಿದ್ದಾರೆ. ಸೊ ನೋಡ್ತಿದ್ರಲ್ಲ, ದೂರದಲ್ಲೆಲ್ಲ ನಿಮಗೆ ವಾಚ್ ಟವರ್ ಕಾಣುವಂಥದ್ದು. ಆ್ಯಕ್ಚುಲಿ ನಾನು ಪ್ರೆಸೆಂಟ್ ರನ್ವೇಲಿದ್ದೀನಿ. ಸೊ ಏನು ಪುಣ್ಯ ಮಾಡಿದ್ದೀನಿ ಅಲ್ವಾ, ಫ್ಲೈಟ್ ಬರೋ ಜಾಗದಲ್ಲಿ ನನ್ನ ಬೈಕ್ ಬಂದಿದ್ದೀನಿ. ಸೊ ಈ ರೀತಿ ನಿಮಗೆ ಕಾಣುವಂಥದ್ದು ಇದೆ ರನ್ವೇ. ಒಂದು 2 ಕಿಲೋಮೀಟರ್ಸ್ ಇದೆ. ಆಪೋಸಿಟಲ್ಲಿ ನೋಡ್ಬೋದು ಸನ್ಸೆಟ್ ಆಗ್ತಾ ಇದೆ. ಅಲ್ಲಿ ಬ್ಲೂ ಪ್ರಿಂಟ್ ಅಲ್ಲಿ ಪ್ರಕಾರ ನೋಡಿದ್ರೆ ಆಲ್ಮೋಸ್ಟ್ ರೈಟ್ ಸೈಡ್ ಅಲ್ಲೇ ಒಂದು ಫ್ಲೈಟ್ ಡಿಪಾರ್ಚರ್ ಮತ್ತೆ ಅರೈವಲ್ ಆಗೋಂಥದ್ದು. ಸೊ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮಾಡಕ್ ಆಗಲ್ಲ ಅನ್ಸುತ್ತೆ, ಬಿಕಾಸ್ ಯಾಕಂದ್ರೆ ತುಂಬಾ ಏರ್ ಗಾಳಿ ತುಂಬಾ ತಡೆಯುತ್ತೆ. ಸೊ ಹಂಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಒಂದು ಫ್ಲೈಯಿಂಗ್ ಮಾಡೋಂಥದ್ದು. ಸೊ ನೋಡ್ಬೋದು, ಏನ್ ಅದೃಷ್ಟ ಅಲ್ವಾ ನೋಡಿ. XL ಸೂಪರ್ ಸಹ ಬರ್ತಾ ಇದೆ. XL ಸೂಪರ್ ಪಕ್ಕದಲ್ಲಿ ಯಾವುದೋ ಒಂದು ಪಿಕಪ್ ಗಾಡಿ ಬೇರೆ ಬರ್ತಾ ಇದೆ ರನ್ವೇಲಿ. ಗ್ರೇಟ್ ಅಲ್ವಾ. ಸ್ವಲ್ಪ ದಿನ, ಒಂದು 8 ತಿಂಗಳಾದ್ಮೇಲೆ ಯಾರನ್ನೂ ಬಿಡಲ್ಲ ಒಳಗಡೆ, ಫುಲ್ ಹೈ ಸೆಕ್ಯೂರಿಟಿ ಇರುತ್ತೆ. ನೋಡ್ಬೋದು ಹೆಂಗೆ. ಸ್ವಲ್ಪ ಜನ ಇಲ್ಲಿ ಬಂದು ಫೋಟೋ ಶೂಟ್ಸ್ ಎಲ್ಲ ಆಗ್ತದೆ. ಯಾವುದೋ ಪ್ರೀ ವೆಡ್ಡಿಂಗ್ ನಡೀತಾ ಇದೆ, ನೋಡ್ಬೋದು. ಅಲ್ಲಿ ಪ್ರೀ ವೆಡ್ಡಿಂಗ್ ಮಾಡ್ತಿದ್ದಾರೆ. ಅಲ್ಲಿ ಮಾಡ್ಲಿ ಕೆಲವೇ ದಿನದಲ್ಲಿ ಫುಲ್ ಹೈ ಸೆಕ್ಯೂರಿಟಿ ಆಗುವಂಥದ್ದು. ಸೊ ನೋಡ್ಬೋದು ಇಲ್ಲಿ ನೀವು ಅಟ್ ಪ್ರೆಸೆಂಟ್ ಅಲ್ಲಿ ಈ ರೀತಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಅದು ಒಂದು ಡಿಪಾರ್ಚರ್ಗೆ ಹೋಗುವಂಥದ್ದು, ಇಲ್ಲಿ ಅರೈವಲ್ ಆಗುವಂಥದ್ದು. ಸೊ ನೋಡಿ, ಸೊ ಆಲ್ಮೋಸ್ಟ್ ಡಿಸೈನ್ಸ್ ಎಲ್ಲ ನೋಡಿದ್ರೆ ನಮ್ಮ ವಯಸ್ಸೆಲ್ಲ ಆರ್ಕಿಟೆಕ್ಚರ್ ಥರನೇ ಕಾಣುವಂಥದ್ದು. ಸೊ ನೋಡ್ಬೋದು ಇಲ್ಲಿ ಪ್ಲ್ಯಾನ್ ಇದೆ. ಸೊ ಈ ರೀತಿ ನಿಮಗೆ ಕಾಣುವಂಥದ್ದು ಫೈನಲ್ ಆಗಿ. ಇವಾಗ ನಾನು ಇಲ್ಲಿದ್ದೀನಿ ನೋಡ್ಬೋದು. ನಾನು ಅವಾಗಲೇ ತೋರಿಸಿದ್ದು ಬ್ಯಾಕ್ ಸೈಡು. ಇಲ್ಲೇ ನೋಡಿ, ಇದು ಏರ್ ಟ್ರಾಫಿಕ್ ಕಂಟ್ರೋಲರು. ರೈಟ್ ಸೈಡಲ್ಲಿ ಒಂದು ಫ್ಲೈಟ್ಸ್ ಅಲ್ಲಿ ಇಲ್ಲಿ ಬರುತ್ತೆ, ಇಲ್ಲಿ ಪಾರ್ಕಿಂಗ್ ಆಗುತ್ತೆ ಅಂತ ಹೇಳ್ತಿದ್ದಲ್ಲ, ಈ ಥರ ಇರುತ್ತೆ. ಸೊ ಅಲ್ಲಿ ಲಾಂಜ್ ಬೇರೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ ನಿಮಗೆ ಕಾಣುವಂಥದ್ದು. ಇದು ಜಸ್ಟ್ ಸಿಂಪಲ್ ಆಗಿ ಮಾಡ್ತಿದ್ದಾರೆ. ಮುಂದೆ ಫ್ಯೂಚರಲ್ಲಿ ಏನಾದ್ರು ಒಂದು ಫ್ಲೈಟ್ಸ್ ಎಲ್ಲ ಜಾಸ್ತಿ ಆದರೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ, ಬಿಲ್ಡಿಂಗ್ಸ್ ಎಲ್ಲ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ, ಮತ್ತೆ ಟರ್ಮಿನಲ್ 2 ಆಗ್ಬೋದು, ಹೇಳೋಕ್ಕಾಗಲ್ಲ, ತುಂಬಾನೇ ಚಾನ್ಸಸ್ ಇದೆ. ಸೊ ನೋಡ್ಬೋದು ಈ ಥರ ಫ್ರಂಟಲ್ಲಿ ನಿಮಗೆ ಈ ರೀತಿ ಕಾಣುತ್ತೆ. ಅರೈವಲ್ ಬಂದ್ಬಿಟ್ಟು ಆ ಸೈಡು ರೈಟ್ ಸೈಡಲ್ಲಿ ಇದೆ, ಲೆಫ್ಟ್ ಸೈಡಲ್ಲಿ ಒಂದು ಡಿಪಾರ್ಚರು. ಸೊ ಇದೊಂದು ಬ್ಲೂ ಪ್ರಿಂಟ್ ಹಾಕಿದ್ದಾರೆ ನೋಡಿ, ಈ ರೀತಿ ನಿಮಗೆ ಕಾಣುವಂಥದ್ದು. ಯಾರು ಸಿವಿಲ್ ಇಂಜಿನಿಯರ್ ಇದ್ರೆ ಅವರಿಗೆ ಒಂದು ಐಡಿಯಾ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಸೊ ನೋಡಿದ್ರಲ್ಲ ನಮ್ಮ ಹಾಸನ್ ಏರ್ಪೋರ್ಟ್ ಯಾವ ರೀತಿ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇದೆ ಅಂತ. ಐ ಥಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೇನೆ ಒಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.